ಸರ್ಕಾರಿ ಪ್ರೌಢಶಾಲೆ ಮುಧೋಳ 1995-96ರ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಸೇಡಂ ತಾಲೂಕಿನ ಮುಧೋಳ ತಿರುಮಲ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿರುವ 1995-96ರ ವಿದ್ಯಾರ್ಥಿನಿಯರ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. 30 ವರ್ಷಗಳ ನಂತರ ಎಲ್ಲ ಗೆಳೆಯರು ಹಾಗೂ ಶಿಕ್ಷಕರು ಒಂದೇ ಜಾಗದಲ್ಲಿ ಭೇಟಿಯಾಗಿ ತಮ್ಮ ಸವಿ ನೆನಪುಗಳು ಹಂಚಿಕೊಳ್ಳುವ ಜೊತೆಗೆ ಪ್ರೀತಿಪೂರ್ವಕವಾಗಿ ಗುರುವಂದನಾ ಕಾರ್ಯಕ್ರಮ ನಡೆಸಿ ಸಂತೋಷ ಹಂಚಿಕೊಂಡರು. ಎಲ್ಲ ವೇದಿಕೆ ಮೇಲೆ ಕುಂತ ಎಲ್ಲ ಗುರುಗಳು, ಏಕೆಂದರೆ ಸನ್ಮಾನಕ್ಕಿಂತ ಮುಖ್ಯವಾಗಿ ಗುರು ದಕ್ಷಿಣೆ ಅಂತಕ್ಕಂಥ ಏನು ಕಾಣಿಕೆ ಇದೆ, ಆ ಕಾಣಿಕೆ ಸರ್ವಶ್ರೇಷ್ಠ ಅಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳು ಮತ್ತು ನನ್ನ ವೈಯಕ್ತಿಕವಾಗಿ ನನ್ನೆಲ್ಲ 95-96ನೇ ಬ್ಯಾಚಿನ ಮತ್ತು ಮುಂದೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮಯ ಬಹಳ ಇದೆ ಅಂತ ಅನಿಸುತ್ತೆ, ಅದಕ್ಕೆ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲರೂ ತೆಗೆದುಕೊಳ್ಳಕ್ಕಾಗೋದಿಲ್ಲ, ದಯಮಾಡಿ ಕ್ಷಮಿಸಬೇಕು. ವೇದಿಕೆಯ ಮೇಲೆ ಎಲ್ಲ ಹೋಗಿರ್ತಕ್ಕಂಥ ನನ್ನ ಅಭಿಮಾನ ಇವತ್ತಿನ ದಿವಸ ನೆನಪಾಗುತ್ತೆ. ಸೇಡಂ ತಾಲೂಕಿನ ಮುಧೋಳ ಶೈಕ್ಷಣಿಕ ಸೇಡಂ ತಾಲೂಕಿನ ಶೈಕ್ಷಣಿಕ ವೇದಿಕೆ ಅಂತಂದ್ರೆ ಮುಧೋಳ ಅದಕ್ಕೆ ಕಾರಣೀಭೂತರು 94-98 ಬ್ಯಾಚ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಶ್ರಮ ಆಗಿತ್ತು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಶ್ರಮ ಆಗದೆ ಹೋದಾಗ ಶಿಕ್ಷಕರು ಏನು ಮಾಡಲು ಸಾಧ್ಯ ಇಲ್ಲ. ಶಿಕ್ಷಕ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಬಡಿದೆಬ್ಬಿಸ್ತಾ ಇದ್ರು ಅಂತ ಒಂದು ಕೆಲಸ ಇಲ್ಲಿ ವೇದಿಕೆಯ ಮೇಲೆ ಕೂತಂತ ಎಲ್ಲ ಶಿಕ್ಷಕರು ಮಾಡಿದ ಪ್ರಯತ್ನವಾಗಿ ಈ ಒಂದು ಮೂಲಕ ಶೈಕ್ಷಣಿಕ ಹಕ್ಕು ಅಂತ ಕರೀತಾರೆ. ಈಗಲೂ ಕೂಡ ಕರೀತಾರೆ. ಸೇಡಂದಲ್ಲಿ ಅಷ್ಟು ಪದ್ಮಭೂಷಣ ಶೈಕ್ಷಣಿಕ ಬೆಳೆದಿದೆ ಅನ್ನೋದನ್ನು ಕೂಡ ಶೈಕ್ಷಣಿಕ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ಮುಧೋಳಿಂದ ಬರ್ತಾ ಇದೆ ಅಂತ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸೋಮನಾಥ್ ರೆಡ್ಡಿಯವರು, ಸಾಲಿಯವರು ಮತ್ತು ಸರ್ ಅವರು ಮಾತಾಡಿದಾಗ ಅದನ್ನು ಹೊರತುಪಡಿಸಿ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಮಹಿಳೆಯರ ಕಡೆಗೆ ಹೋಗ್ತೀನಿ ನಾವು. ಯಾಕಂತಂದಾಗ ಪ್ರಪ್ರಥಮವಾಗಿ ನಾನು ನೌಕರಿ ಸೇರಿದ್ದು ಮಹಿಳೆ ಪ್ರೌಢಶಾಲೆಗೆ. ನಿಜವಾಗಿ ನಾನು ಇಲ್ಲಿ ಬರ್ಲಕ್ಕೆ ಇಷ್ಟ ಇದ್ದಿದ್ದಿಲ್ಲ. ನಮ್ಮ ತಂದೆಯವರು ಬಸವರಾಜ ಪಾಟೀಲ್ ಲೆಟರ್ ಕೊಟ್ಟು ಸೇಡಂ ತಿರುಮಲನೇರ್ ಕಾಲೇಜಕ್ಕೆ ಹಾಕಿ ಲೋಕಲ್ ಇರ್ತಾನ ಹುಡುಗ ನಮ್ಮ ಅಲ್ಲೇ ನಮ್ಮ ಕಂಡೆದ್ರು ಇರ್ತಾನ ಅಂತಂದಿದ್ರು. ಆ ಲೆಟರ್ ತೆಗೆದುಕೊಂಡು ನಾನು ಹೋದಾಗ ಆಗಿನ DDPI ಸರ್ ಹೇಳಿದ್ರು, ನೀನು ನೋಡಕ್ಕೆ ಸಪ್ಪ ಇದ್ದೀತಿ, ನಿನ್ನ ವಿದ್ಯಾರ್ಥಿಗಳು ಹುಡುಗರು ಅಂಜಲಕ್ಕಿಲ್ಲ, ದಯಮಾಡಿ ನಿನಗೆ ಒಂದು ಒಳ್ಳೆಯ ಅವಕಾಶ ಕೊಡ್ತೀನಿ. ಮುಧೋಳ ಅಂತಕ್ಕಂಥ ಒಂದು ಕನ್ಯಾ ಪ್ರೌಢಶಾಲೆ ಇದೆ, ಅಲ್ಲಿ ಶಿಕ್ಷಕರಿಲ್ಲ, ಶಿಕ್ಷಕರ ಬೇಡಿಕೆ ಬಹಳ ಅಭಾವ ಇದೆ, ದಯಮಾಡಿ ನೀನು ಏನಾದರೂ ಕೂಡ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಹೆಣ್ಣು ಮಕ್ಕಳಿಂದ ಸಾಧನೆ ಮಾಡುವಂಥದ್ದು. ಅದಕ್ಕೋಸ್ಕರ ಆ DDPI ಇವತ್ತು ನಾನು ಕೂಡ ಆ ಒಂದು ಪಠ್ಯದ ಫಲವಾಗಿ ಕನ್ಯಾ ಪ್ರೌಢಶಾಲೆ ಮುಧೋಳ ನನ್ನ ತವರು ಮನೆ ಅಂತ ಕರಿತೀನಿ ನಾನು. ಅಂದಿನಿಂದ ಕಾಲಕ್ರಮೇಣವಾಗಿ ಬರ್ತಾ ಬರ್ತಾ ಆ ವಿದ್ಯಾರ್ಥಿಯನ್ನು ಕೂಡ ಅಷ್ಟೇ ಪ್ರೋತ್ಸಾಹದಿಂದ ಕಾರ್ಯಕ್ರಮ. ಅದರ ಜೊತೆಗೆ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಆಗಾಗ ನಾನು ಎಕ್ಸ್ಟ್ರಾ ಕ್ಲಾಸ್ ಟ್ಯೂಷನ್ ರೀತಿಯಲ್ಲಿ ಬರ್ತಾ ಇದ್ದರು. ಮುಂಜಾನೆ ನಾವು 10ಕ್ಕೆ ಶಾಲೆಗೆ ಬರಬೇಕಾಗಿತ್ತಂದ್ರೆ ಮುಂಜಾನೆ 8:30-9ಗೆ ಬರ್ತಿದ್ದೆವು. 9ರಿಂದ 10 ತನಕ ಎಕ್ಸ್ಟ್ರಾ ಕ್ಲಾಸ್ ತಗೋತಿದ್ದೆವು. ಮಾಡಿ ನಮಗೆಲ್ಲ ಸ್ವಾಗತ ಮಾಡಿವಿ. ಭಾಳ ಖುಷಿ ಆಗ್ತದೆ. ಈ ಒಂದು ಹಾಲು ಒಂದು ಒಳ್ಳೆಯ ಒಂದು ಪುಷ್ಪವೃಷ್ಟಿಯ ಒಂದು ಸಂಖ್ಯೆ
ಒಂದು ಗೌರವ ನಾನು ನಮಗೆಲ್ಲ ಕೊಟ್ಟಿದ್ದೀರಿ. ಇದನ್ನು ನಾವು ಎಂದು ಸೇರಿದ್ದೇವೆ ಮರೆಯುವುದಿಲ್ಲ. ಇನ್ನೊಂದು ಏನಂದರೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಲ್ಲರ ತಮ್ಮ ಜನ ಎಲ್ಲರೂ ಒಂದು ಕೂಡಿ ಮಾಡಿದ್ದೀರಿ. ಇದು ಬಹಳ ಸಂತೋಷ, ಬಹಳ ಖುಷಿ ಪಡುವಂಥ ವಿಷಯ. ಇದನ್ನು ನಾನು ಇನ್ನೂ ಕೂಡ ಮರೆಯುವುದಿಲ್ಲ, ನಾವೆಲ್ಲ ಯಾರೂ ಮರೆಯುವುದಿಲ್ಲ. ನಾನು ಇಲ್ಲಿ ಸೇವೆ ಮಾಡಿದಂತೆ ಕೆಲವೊಂದು ವಿಷಯವನ್ನು ಮಾತ್ರ ಹೇಳ್ತೀನಿ. ಯಾಕಂದ್ರೆ ಸಾಕಷ್ಟು ಸಮಯ ಬೇಜಾರು ಆಗೋದಿಲ್ಲ. ನಾನು ನೋಡಿದ್ರೆ ನಮ್ಮ ಶಾಲೆಯ ಊರು ಬಾಲ್ಕಿ ತಾಲೂಕ, ಫಸ್ಟ್ ಅಪಾರ್ಟ್ಮೆಂಟ್ ಬಾಲ್ಕಿ ತಾಲೂಕ ಭಾತಂಬ್ರ, ಅಲ್ಲಿ ಆಯಿತು ಅಪಾರ್ಟ್ಮೆಂಟ್ 84 ಫೆಬ್ರವರಿ. ಅವಾಗ ಕೆಲವರು ಏನು ಹೇಳಿದ್ರು, ಸರ್ ನೀವು ಅಲ್ಲಿ ಯಾರು ಹೋಗ್ತೀರಿ, ದಿನ ಒಂದು ಮಾಡ್ತಾರೆ ಅಂಥದ್ರಲ್ಲಿ ಹೋಗಿ ನೀವು ಏನಾಗ್ತಾರೆ ಬ್ಯಾಡ ಅಂತ ತಿಳಿಸಿದ್ರು. ಅಲ್ಲಿ ಹೋಗಿ ನೋಡ್ಬೇಕಲ್ಲ ನಾವು, ಸುಮ್ಮನೆ ಇಲ್ಲಿಂದ ರೊಕ್ಕ ಸಿಗದೆ ಭಾಳ ಕಷ್ಟ. ಅಂಥದ್ರಲ್ಲಿ ನಾವು ಹೋಗಿಲ್ಲ ಅಂದ್ರೆ ಹೇಗೆ ತಿಳ್ಕೊಂಡು ಅಲ್ಲಿ ಹೋಗಿ ನೋಡಿದೆವು. ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ಜನ, ತುಂಬ ಸ್ವಾಗತ. ಅವರೇ ಅವರೆಲ್ಲ ಮನೆ ಕೊಟ್ಟರು, ಎಲ್ಲ ಸ್ವಾಗತ ಮಾಡಿಕೊಂಡು ಸರಿಯಾಗಿ ಅಲ್ಲೇನು ನಾವು ಹೆಂಗಿದ್ದರೆ ಹಿಂಗಿರ್ತದೆ. ಚೆನ್ನಾಗಿರಲ್ಲ ಅಂದರೆ ಅವ್ರು ಚೆನ್ನಾಗಿರಲ್ಲ ಅಂತಕ್ಕಂಥದ್ದು ನಾನು ಅಲ್ಲಿ ಕಂಡುಕೊಂಡೆ. ಅಲ್ಲಿ 2 ವರ್ಷ ಅಲ್ಲಿ ನಾನು ನೌಕರಿ ಮಾಡಿದೆ. ಆಮೇಲೆ ನಮ್ಮ ಎಲ್ಲ ಬಂಧು ಬಳಗ, ನಮ್ಮ ಒಂದು ನೇಟಿವ್ ಇಲ್ಲೇ ಸಮೀಪದ ಎಲ್ಲಿ ಗೊತ್ತಿದೆ ಬೋಲ್ಪುರ ಅಂತ ಎಲ್ಲ ನಮ್ಮವರೇ. ನಾವು ಇಲ್ಲಿಗೆ ವರ್ಗಾವಣೆ ಮಾಡಿಕೊಂಡೆ. ಮೀಸಲು ವರ್ಗಾವಣೆ ಬಾಕಿದ ಹೊರಟು ನಾವು ಇಲ್ಲಿ ಬಂದೆವು 86 ಅಂಥ ಸಮಯದಲ್ಲಿ SR ಪಾಟೀಲ್ ಇದ್ದರು, ಜೈನ್ ಮಾಡಿಕೊಂಡು. ಆಮೇಲೆ ಇಲ್ಲಿ ಎಲ್ಲ ಸೀನಿಯರ್ ಭಾಳ ಜನ ಇದ್ದರು. ಇಲ್ಲಿ ನಾನು 8ನೇ ತರಗತಿಗೆ ಇಂಗ್ಲೀಷ್ ಕೊಟ್ಟು, SSLCಗೆ ಸೋಷಿಯಲ್ ಸ್ಟಡಿ ಕೊಟ್ಟು ನಿಭಾಯಿಸಿದ್ದೆ. ನಾನು ನಿಜವಾಗಿ ಕಲಾ ಶಿಕ್ಷಕ ಮತ್ತು ಕನ್ನಡ ಮತ್ತು ಸೋಷಿಯಲ್ ಸ್ಟಡಿ ಕೊಡೋದನ್ನ ಒಳ್ಳೆದಿಲ್ಲ ನಿಭಾಯಿಸಿದೆ. ನಾನು ಇಂಗ್ಲೀಷ್ ಕಲಿಸುವಾಗ ಭಾಳ ಪದ್ಯ ಬಾಯ್ಪಾಟ್ ಮಾಡಿಸ್ತಾ ಇದ್ದೆ. ಹೆಂಗೆ ಬಾಯ್ಪಾಟ್ ಮಾಡ್ತೀನಿ ಅಂದರೆ, ಕೋಳಿ ಕೂಡಿಸಿದ್ರಿ ಇಲ್ಲಿ ಯಾರಾದರೂ ಕೋಳಿ ಕೂಡಿಸಿ ಪದ್ಯ ಬಾಯ್ಪಾಟ್ ಮಾಡ್ಕೊಂಡು ಬರ್ತಿದ್ದಿಲ್ಲ. ನಮ್ಮ ಏರ್ನಾಪಲ್ಲಿ ಯಾವ ಸ್ಟೂಡೆಂಟ್ ಈಗ ಡಿಗ್ರಿ ಕಾಲೇಜು ದೊಡ್ಡ ಪ್ರೊಫೆಸರ್ ಆಗಿದ್ದಾರೆ. ಅವರು ಬಂದು ನಮ್ಮ ಈ ಬಹಳ ಆತ್ಮೀಯತೆಯಿಂದ ಬಂದು ನಮ್ಮ ಕಾಲ್ಮುಖಿ ನಮಸ್ಕಾರ ಮಾಡ್ತಾರೆ. ಈ ದಿನಗಳನ್ನೆಲ್ಲ ಮಾತಾಡೋದು ಇಲ್ಲ ಸರ್, ನೀವು ಆ ಥರ ನೀವು ಕಲಿಸಲಿಲ್ಲ ಅಂದ್ರೆ ನಾವು ಇಷ್ಟು ಮುಂದೆ ಬರ್ತಿದ್ದೀರ, ಅಷ್ಟು ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಅವರು. ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಚೆನ್ನಾಗಿ ಬೆಳೀಬೇಕು, ಮುಂದೆ ಬರಬೇಕಂತಕ್ಕಂಥ ಅಪೇಕ್ಷೆ ಶಿಕ್ಷಕರಿರ್ತದೆ. ಆದರೆ ಕೆಲವರು ಮನಸ್ಸು ಮಾಡಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗ್ತದೆ. ಗುರುವಂದನ ಕಾರ್ಯಕ್ರಮ ತಾವು ನೋಡಿದ್ದೀರಿ. ಸೊ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗುರುವಂದಕ್ಕೆ ಹಾಗೂ ತಮಗೆಲ್ಲರಿಗೆ ಗುರುಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಈಶ್ವರಿ ಈ ವೇದಿಕೆ ಮೇಲೆ ಕುಂತ ಎಲ್ಲರೂ ಟೀಚರ್ಸ್ ಅದ, ಆದರೆ ನಾನು ಈಗ ಟೀಚರ್ ಇಲ್ಲ, ಶಿಕ್ಷಕ ಇಲ್ಲ. ನಾನು ಅನಿಸ್ಕೊಂಡೆ, ಆದರೆ ನಾನು ಈಗ ಎಲ್ಲರೂ ಗುರುಗಳು. ನಾನು ಗುರು ಮಾತ್ರ ನಿಮ್ಮ ಅಷ್ಟೇ ಕಲ್ಕೊಂಡು ನಿಮ್ಮಷ್ಟೇ ಪಾಠ ಹೇಳೋಣ. ಆಮೇಲೆ ನಾನು 99ರಲ್ಲಿ ನಾನು ಆ್ಯಕ್ಚುಲಿ IIT ಪಾಠ ಕೊಟ್ಟಿದ್ದೆ. ಸೊ ಇವತ್ತು ತಾವೆಲ್ಲರೂ ಆ್ಯಕ್ಚುಲಿ ಇಲ್ಲಿ ಕರೆಸಿ ಸನ್ಮಾನ ಮಾಡಲಿಕ್ಕೆ ನಾನು ತಮ್ಮ ಯಾವಾಗಲೂ ಕೆಲವರು ಇರ್ತೀನಿ ಅಂತಕ್ಕಂಥ ಮಾತನಾಡುತ್ತೆ. ನಾನು ಜೊತೆಗೆ ನಮ್ಮ ಗುರುಗಳು ಪಾಠಪುಸ್ತಕರಾಗಲಿ ಹಿಂಗಡಿಸ್ತರಾಗಲಿ ಸರ್ಕಾರಿ ನಾನು ಕಲ್ತಿದ್ದು. ಯಾಕಂದರೆ ನನ್ನ ಕೂಡ ಇಂಡಿಯನ್ ಎಜುಕೇಷನ್ ಆಗಿದೆ, ತಮಗೆಲ್ಲ ಗೊತ್ತಿದೆ.
ನಂದು ಇದೇ ಊರು ಇಲ್ಲೇ ಕದರಾಪುರ ತಾಂಡ, ನಾನು ಕುಡಿಸ್ತಾನೆ ಇಲ್ಲೇ ಬಂದೀನಿ ಸರ್. ಅವರ ಕೈಯಲ್ಲಿ ನಾನು ಬರ್ತೀನಿ, ಅವರ ಜೊತೆಯಲ್ಲಿ ಕುಂತು ನನಗೆಲ್ಲೂ ಸನ್ಮಾನ ಮಾಡಿದರೆ ಇದು ಎಂದೂ ಮರೆಯಲು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಇವತ್ತು ನಾವು ಹಿಂದೆ ರಾಮಾಯಣ ಮಹಾಭಾರತ ನೋಡ್ತೀವಿ, ಎಷ್ಟೋ ಕಥೆಗಳನ್ನು ಕೇಳ್ತೀವಿ. ಆದರೆ ಗುರು ಮಂತ್ರ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೀವಿ ನಾವು. ಪ್ರಪಂಚದಲ್ಲಿ ಯಾವುದೇ ಇಲ್ಲ, ಆದರೆ ಗುರು ಮತ್ತು ಶಿಷ್ಯನ ಸಂಬಂಧ ಇದು ಬಹಳ ಮಹತ್ವ, ಪವಿತ್ರವಾದ. ಇಲ್ಲಿ ಕಲ್ಮಶ ಅಂತಕ್ಕಂಥದ್ದು ಇರುವುದಿಲ್ಲ. ಸೊ ಇಂಥ ಒಂದು ಸಮಾರಂಭದಲ್ಲಿ ತಾವೆಲ್ಲರೂ ನಮ್ಮನ್ನೆಲ್ಲರೂ ಗುರುತಿಸಿ ತಾವು ಕರೆದು ಈ ಒಂದು ಮುಧೋಳದಲ್ಲಿ ನಾವೀಗ ಸುಮಾರಾಗಿ ಎಷ್ಟೋ ದಿನಗಳ ತೆರಳಿದ್ದೀವಿ. ಎಲ್ಲರೂ ಇಂಥ ಒಂದು ಕಾರ್ಯಕ್ರಮ ನಾವು ನೋಡಲಿಲ್ಲ. ಆದರೆ ಇಲ್ಲಿ ತಾವು ನಾವೆಲ್ಲರನ್ನು ಕರೆಸಿ ಗುರು ಸನ್ಮಾನವನ್ನು, ಗುರು ವಂದನೆಯನ್ನು, ಗುರು ಕಾಣಿಕೆಯನ್ನು ತಾವು ಅರ್ಪಿಸಿದ್ರಿ. ತಾವು ಏನಂತ ಮಾಡ್ತಕ್ಕಂಥ ಇದು ಒಂದು ಕಾರ್ಯ, ಇದು ಶ್ಲಾಘನೀಯ ಅಂತ ಮಾತನ್ನ ಹೇಳ್ತಾನೆ. ಅಂಗಡಿ ಎಲ್ಲ ನಾವು ಕಂಡಕ್ಟರ್ ಡ್ರೈವರ್ ಚೆನ್ನಾಗಿದೆ, ನಾವೆಲ್ಲ ಪಾಠ ಹೇಳಿಲ್ಲ ಮಾತನ್ನ ಅವಸರ ಹೇಳಿದ್ರು. ಇದು ಖರೆ. ನಾನು ಮೊನ್ನೆ ಒಂದು 2 ತಿಂಗಳ ಹಿಂದೆ ನಾನು ಗಾಡಿ ಕೆಟ್ಕೊಂಡು ಗುಲ್ಬರ್ಗ ಹೋಗ್ಬೇಕು ನಾನು, ಯಾಕಂದ್ರೆ ಅರ್ಜೆಂಟ್ ಮೀಟಿಂಗ್ ಇತ್ತು. ಬಸ್ನಲ್ಲಿ ಕೂತೆ ನಾನು, ಸುಲೇಪೇಟ್ನಲ್ಲಿ ಬಸ್ನಲ್ಲಿ ಕೂತೆ. ಕೂತ ತಕ್ಷಣ ಅಲ್ಲೇ ನಾವು ಇನ್ಶೂರೆನ್ಸ್ ಮಾಡ್ತೇವೆ, ಸುಲೇಪೇಟ್ ಬಂತು. ಸುಲೇಪೇಟ್ನಲ್ಲಿ ಹುಡುಗರು ಬಂದು ಸಾಲಿ ಹುಡುಗರು 4 ಆಗಿತ್ತು. ಹುಡುಗರು ತುಂಬ ಸ್ಕೂಲ್ ತುಂಬಿದ್ರು, ಕ್ಲಾಸ್ ಬಸ್ ತುಂಬಿದ್ರು. ಹೀಗೆ ಟಿಕೆಟ್ 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 ಅಂತ ಕಂಡಕ್ಟರ್ ಬಂದಮೇಲೆ ನಾವು ಅದು ಕಂಡಕ್ಟರ್ ಬಾಗಿಲಿಗೆ ಟಿಕ್ಕಲ್ಲೇ ಕೂತಿದ್ದೆ. ಮತ್ತು ಎಲ್ಲ ಟಿಕೆಟ್ ಕೊಟ್ಬಿಟ್ಟು ನನಗೆ ಕೇಳಲ್ಲ ಕಂಡಕ್ಟರ್, ಸರ್ ನೀವು ಟೀಚರ್ ಇದೆ ಅಲ್ಲ, ಈಗ ನಾನು ಈ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಏನು ಹೇಳಲಿಲ್ಲ, ಇದು ಏನು ಕೇಳಲ್ಲ ಅಂತ ನಾನು ಮಾಡಿದೆ. ಸರ್ ನಾನು ಟೀಚರ್ ಇದ್ದೀನಿ. ಹೌದಾ ಸರ್? ಸರ್ ನಮಸ್ಕಾರ. ನಮಸ್ಕಾರಪ್ಪ ಸರ್, ದಯಮಾಡಿ ನಾನು ಮಾತು ಹೋಗ್ತೀನಿ, ದಯಮಾಡಿ ಒಂದು ಮಾತು ಹೋಗ್ತೀನಿ ಸರ್. ನನ್ನ ದಿನ ಸರ್ ಈ ಟೈಮಿಗೆ ನಾನು ಸರ್ ನನ್ನ ಬಸ್ ಹೋಗ್ತಾರೆ, ಈ ಬಸ್ನಲ್ಲಿ ನಾನು ಹೋಗ್ತಾ ಇರ್ತೀನಿ. ಹುಡುಗರು ಇಲ್ಲೇ ಇರ್ತಾರೆ, ಕಡೆಗಡೆ ಇರ್ತಾರೆ, ಎಲ್ಲಿ ಬೇಕಾದ್ರೆ ಹರಿತಾರೆ, ಮುದುಕೆರೆ ಹಾರಿಕೊಂಡು ಹೇಳಲ್ಲ, ಇದು ಕೊಡಲ್ಲ. ದಯಮಾಡಿ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಹುಡುಗರಿಗೆ ಸಂಸ್ಕಾರ ಕೊಡಿ ಸರ್, ಪಾಠ ಕಲಿ ಹೇಳಿ ಸರ್, ಸಂಸ್ಕಾರ ಕೊಡಿ ಸರ್. ವಯಸ್ಸಾದ ಮುದುಕೆ ಬರ್ತಿರ್ತಾರ, ಅವರನ್ನು ಒಂದು ಜಾಗ ಕೊಡಲ್ಲ ಸರ್. ಸರ್ ನಾನು ಈ ಕಾಲು ಮಾಡ್ತೀನಿ ಸರ್ ಅಂದಾಗ ನನಗೆ ಇಷ್ಟು ಆನಂದ ಅನಿಸ್ತು. ಅದಕ್ಕೆ ಈ ಗುರುಗಳು ಎತ್ತರ ಹೋಗಿದೆ, ಎತ್ತರ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತರ ಸಂಬಂಧವಯ್ಯ. ಎಲ್ಲಿಯ ಮುಧೋಳ, ಎಲ್ಲಿಯ ರಾಯಚೂರು, ಹೆಂಗೆ ಸಂಬಂಧ ಇದೆ ಅಂತ ತಿಳ್ಕೊಂಡು ಹೇಳೋಕ್ಕಾಗೋದಿಲ್ಲ. ಆ ಸಂಬಂಧ 92ರಿಂದ 98ರವರೆಗೆ ಇದೇ ನಾಡು ಒಂದಿಷ್ಟು ನನ್ನ ಕುಟುಂಬಕ್ಕೆ ನಮಗೆ ಆಧಾರವಾಗಿರ್ತಕ್ಕಂಥವರಿಗೆ ಅನ್ನ ಹಾಕಿರ್ತಕ್ಕಂಥ ನಾಡು, ಅದೇ ರೀತಿ ನಮ್ಮನ್ನು ಬೆಳೆಸಿರ್ತಕ್ಕಂಥ ನಾಡು ಮುಧೋಳದ ನಾಡು. ಅಂತ ಬರಬೇಕಾದ ಪುಣ್ಯ ಮಾಡಬೇಕಂತ ತಿಳ್ಕೊಂಡು ಸಾಧಿಸಿದರೆ 7 ಜನ್ಮ ಇದ್ದರೂ ಕೂಡ ಕನ್ನಡ ನಾಡಿನ ಜನ್ಮ ತೀರ್ಸಕ್ಕಾಗುವುದಿಲ್ಲ ಅಂತ ತಿಳ್ಕೊಂಡು ಆ ನಿಟ್ಟಿನಲ್ಲಿ ಗುರುವಂದನ ಕಾರ್ಯಕ್ರಮ ಹಾಗೂ ಯಾವ ರೀತಿ ಸ್ನೇಹ ಸಮ್ಮೇಳನವಾಗಿ ಅನೇಕ ಜನ ನನಗೆ ಈಗಾಗಲೇ ಸ್ನೇಹಿತರು, ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು. ಎಷ್ಟೋ ಫೋನ್ಗಳನ್ನು ಎತ್ತಿ ನಮ್ಮ ವಿದ್ಯಾರ್ಥಿಗಳು ಫೋನ್ ಮಾಡ್ತಾರೆ, ಫೋನ್ ಎತ್ತಿ ಒಂದ್ಸಲ ಪುಷ್ಪರೆಡ್ಡಿ ಫೋನ್ ಮಾಡ್ತಿದ್ರು, ಶ್ರೀನಿವಾಸ ಫೋನ್ ಮಾಡ್ತಿದ್ರು, ಮತ್ತೊಂದು ಕಡೆ ಜಿಮೇಂಕರ್ ಬಿಟ್ಟೇ ಇಟ್ಟಿದ್ರು. ಹೆಂಕರ್ ಮಾಡಬೇಕಾದ್ರೆ ನೀವು ಬರಬೇಕು. ಆ ಪ್ರೀತಿ ಕರ್ಕೊಂಡು ಬಂದು ನಿಲ್ಲಿಸಿದೆ. ಆ ರೀತಿಯಾಗಿರ್ತಕ್ಕಂಥ ಆಗಿನ ಮುಧೋಳ ಈಗಿನ ಮುಧೋಳ ಭಾಳ ಬದಲಾವಣೆ ಆಗಿದೆ. ಹೌದು, ಬದಲಾಗಬೇಕು ಸಹಜವಾಗಿ. ಯಾವ ರೀತಿಯಾಗಿರ್ತಕ್ಕಂಥ ತಿರುಮಲರ ಮನೆಯಲ್ಲಿ, ಸೂರ್ಯಕಾಂತ ತಿರುಮಲರ ಮನೆಯಲ್ಲಿ ನಾವು ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಶಾಲೆಯವರಿಗೂ ಭಾಳ ಬಾಡಿಗೆಯನ್ನು ತೊಗೊಂಡಿಲ್ಲ, ಸ್ವಲ್ಪ ಬಾಡಿಗೆ ತೆಗೆದುಕೊಂಡಿದ್ವಿ.
ರೂಪಾಯಿ ಕೊಟ್ಟಿದ್ವಿ. ಆ ಬಾಡಿಗೆ ಕೊಟ್ಟು ಮನೆಯಾಗ ಆರೋಗ್ತಿದ್ವಿ. ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಕೂಡ ಭಾಳ ಇದಕ್ಕೆಲ್ಲ ಕೊಟ್ಟಿದ್ವಿ. ನಾವು ಹೆಚ್ಚು ಹೇಳಿದಲ್ಲ, ಸರ್ವ ಹೇಳಿದ ಒಂದು ಕಡೆ ಸರ್ವರ ಒಳಗೊಂಡು ನುಡಿಯನ್ನು ಕಲಿತು ವಿದ್ಯೆ ಪರ್ವತವೇ ಆದ ಸರ್ವಜ್ಞ ಕಲಿಸಿದ ನಮ್ಮ ಮಕ್ಕಳಿದ್ದರು. ಅದೀಪ್ ಡಾಕ್ಟರ್ ಅಂತ ಇದ್ದರು. ಸೂರ್ಯಕಾಂತ್ ತಿರುಮಲರಾಗಿರ್ಬೋದು, ರಾಮಕೃಷ್ಣ ತಗಡ್ಕರಾಗಿರ್ಬೋದು, SS ಪಾಟಲರಾಗಿರ್ಬೋದು, ರೆಡ್ಡಿ ಗುರುಗಳಾಗಿರ್ಬೋದು, ಕಾಲಭಾಷೆ ಗುರುಗಳಾಗಿರ್ಬೋದು. ಅದಲ್ಲದೆ ಕೂಡ ನಮಗೆಲ್ಲ ನೋಡ್ತಾ ಇದ್ವಿ. 92 ಬಂದಿದ್ದೀವಿ. SS ಪಾಟಲ್ ಸರ್, ನಿಮ್ಮ ಅದ್ಭುತ ಶಕ್ತಿ ಇದೆ, ನೀವು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ನಾವು ಗಟ್ಟಿ ಮೇಲೆ ಕೂತ್ಕೊಂಡಿದ್ವಿ. ಶಾಲೆಯವರೆಲ್ಲರೂ ಅಂಗಡಿಗಳು, ನೀವು MA ಮಾಡ್ಕೊಳ್ಳಿ, ಮುಂದೆ ದೊಡ್ಡ ದೊಡ್ಡ ಲೆಕ್ಚರರ್ ಆಗಬೇಕು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು, ಹೈಸ್ಕೂಲ್ ಶಿಕ್ಷಕರ ಅಷ್ಟೊಂದು ಹೋಗ್ಬಿಟ್ಟು. ಹೌದಲ್ಲ, ಪಾಟಲ್ ಸರ್ ಹೇಳಾಗಿದ್ದಾರೆ, ನಾವು ಯಾಕೆ MA ಮಾಡ್ಕೊಬೋದು. ಅದೇ ರೀತಿ ಶಾಲೆಯವರು MA ಮಾಡಿಕೊಂಡು ಮುಂದೆ ಶಾಲೆಯವರು MA ಮಾಡ್ಕೊಂಡ್ರೆ ತಿಳ್ಕೊಂಡು ನಾನು ಮೈಸೂರಿಗೆ ಹೋಗಿ MA ಮಾಡ್ಕೊಂಡು ಹಂಗೆ ಕಾಂಪಿಟೇಷನ್ ಅನುಭವ ಇತ್ತು. ಆ ಕಾಂಪಿಟೇಷನ್ ಅನುಭವ ಬರಲಿ, ನಿಮ್ಮಲ್ಲಿ ಕೂಡ ಬೆಳೆಯಲಿ, ಒಳ್ಳೆಯ ಮಾರ್ಗದರ್ಶಕರಾಗಿ ಒಂದು ಸಮಾಜಕ್ಕೆ ಏನಾದರೂ ಕಾಣಿಕೆ ಕೊಡಬೇಕಲ್ಲ, ಊರಿಗೆ ಕಾಣಿಕೆ ಕೊಡಬೇಕಲ್ಲ. ಈ ನಿಟ್ಟಿನಲ್ಲಿ ನಾವು ಊರಿಗೆ ಕಾಣಿಕೆ ಕೊಡಬೇಕಂದ್ರೆ ನೆನಪಾಗೋದು ಸೋಮನಾಥ ರೆಡ್ಡಿ ಗುರುಗಳು. ಆ ಗುರುಗಳು ನೋಡ್ಬಿಟ್ರೆ ಸಾಕು, ಯಾವಾಗಾರ ಹಬ್ಬ ಬಂದ್ರೆ ಸಾಕು, ನಮ್ಮ ಕಾಲೇಜಿಗೆ ಬರೋದು ಬಂದು ಹುಡುಗರು ಕರ್ಕೊಂಡು ಹೋಗ್ಬಿಡೋದು. ಯಾಕ್ರಿ ಹುಡುಗರು ಹೇಳಿ ಕರ್ಕೊಂಡ್ಬೇಕಿತ್ತು, ಸುಮ್ಮನೆ ಹಂಗೆ ಅಡ್ಡಾಡ್ಸ್ಕೊಂಡು ಅಡ್ಡಾಡ್ಸ್ಕೊಂತ ಪಾಠ ಮಾಡ್ತಿದ್ರು. ನಾವು ಒಳಗೆ ಹಾಕಿ ಪಾಠ ಮಾಡಿದ್ರೆ ಅವ್ರು ಹೊರಗಡೆ ಹಾಕಿ ಪಾಠ ಮಾಡ್ತಾರೆ. ಪ್ರಕೃತಿ ಏನಿದೆ, ಮಳೆ ಏನು ಬರುತ್ತೆ, ಕಲ್ಲು ಏನದಾವ, ಮಣ್ಣು ಏನದಾವ, ಆ ಪ್ರಕೃತಿಯಿಂದ ಕಲಿಬೇಕಾದ ಏನು ಅಗಾಧವಾಗಿರ್ತಕ್ಕಂಥ ವಸ್ತುಗಳನ್ನು ಪರಿಚಯ ಮಾಡ್ಬೇಕು ತಡ್ರಿ ಅಂತ ಹೇಳ್ತಾರೆ. ಮತ್ತು ಅನೇಕ ಸಲ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಹಬ್ಬ ಹರಿದಿನ ಬಂದರೆ ಸಾಕು, ಆಗಲೇ ಆರ್ಡ್ರ್ ಬಂದ್ಬಿಡೋದು. ಅದು ಇನ್ವೈಟ್ ಅಲ್ಲದು, ಆರ್ಡ್ರು. ಸೋಮನಾಥ ರೆಡ್ಡಿ ಅವ್ರು ಆರ್ಡರ್ ಆಯ್ತು ಅಂತ ಸಾಕು. ಮತ್ತು ಮನೆಗೆ ಹೋದ್ವಾಗ ಆಗಿನ ಕಾಲಕ್ಕೆ ನಾವು ನೋಡ್ತಾ ಇದ್ವಿ, ನಾವು ಹೋಳಿಗೆ ಸೀಕರಣೆ ಮಾಡಿಸಿ ರೆಡಿ ಇಟ್ಟು ಬರೀ ಊಟ ಬರ್ರಿ ಅಂತ ನಮ್ಮ ಶಾಲೆ ಗುರುಗಳಿದ್ರೆ ಸಾಕು, ನಾವೇನು ಹೋಗ್ಬಿಡೋದು. 93 ಈ 94 ನೆಂಟು ವರ್ಷ ಫ್ರೀ ಮಾಡಿ, ಒಂದು ವರ್ಷ ಬ್ಯಾಂಕ್ ಮಾಡಿ, ಆಮೇಲೆ ಇಲ್ಲಿ ಸರ್ಕಾರ ಕೆಲಸಕ್ಕೆ ಬಂದೆ. ಇಲ್ಲಿಗೆ ಬಂದ ಮೇಲೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಚಿಕ್ಕವನ್ನ ಹೇಳಿದ್ರೆ, ನಾವು ಸರ್ವಿಸ್ನ ಇದ್ದಾಗ ಅಥವಾ ಒಂದು ಶಾಲೆ ಇನ್ನೊಂದು ಶಾಲೆಗೆ ಹೋದಾಗ ನಮ್ಮನ್ನು ಈ ರೀತಿ ಅಭಿನಂದಿಸಲು ಪ್ರಶಸ್ತಿ ಕೊಡ್ತಕ್ಕಂಥದ್ದು ಮಾಮೂಲಿ. ಆದರೆ ನಾವು ಇಲ್ಲಿಗೆ ಹೋಗಿ 30 ವರ್ಷ ಆಗಿ ನಡೆಸಿ ಈ ರೀತಿ ಸನ್ಮಾನಿಸಬೇಕಾಗಿ ಇವತ್ತಿನ 27 ಮತ್ತು 2025 ನಮ್ಮ ಒಂದು ಪೂರ್ಣಾಸಕ್ತಿ ಕೊಂಡಿರ್ತಕ್ಕಂಥ ದಿನ. ಯಾವತ್ತೂ ನಾವು ಅದನ್ನು ಮರೆಯೋದಿಲ್ಲ. ಯಾಕಂದರೆ ನಮ್ಮಿಂದ ಒಂದು ಅಂದ್ಕೊಂಡಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿರಲಿ, ಅವ್ರನ್ನ ಪ್ರೇರಣೆ ಕೊಡ್ತಕ್ಕಂಥ ಸೋಮನಾಥ ಪಾಟೀಲ್ ಇರಲಿ, ಅಥವಾ ಊರಿನ ಕಿಂಡದಲ್ಲಿ, ಅಥವಾ ಭಾರತೀಯ ಶಾಲೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ನಾವು ಅನಂತ ಕೋಟಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಂಥ ಒಂದು ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಡ್ತಕ್ಕಂಥ ಹಾಗೆ ನನಗೆ ನಿಮ್ಮೆಲ್ಲರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಶಿಕ್ಷಕರಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. 30 ವರ್ಷಗಳ ನಂತರ ನಿಮ್ಮ ಇಲ್ಲಿ ಮಿಲನ ಆಗಿ ಸಂತೋಷದಿಂದ ಬಂದರೆ ನಮಗೆ ಬಹಳ ಸಂತೋಷ. ನನಗೆ ಫೋನ್ ಮಾಡಿ ಹಳೆ ವಿದ್ಯಾರ್ಥಿನಿ ಪುಷ್ಪಾರೆಡ್ಡಿ ಫೋನ್ ಮಾಡಿ ನಮ್ಮ ಮಗಳ ಹತ್ರ ಹಾಸನ ಹೋಗಿದ್ದೆ. ಸರ್, ಹೀಗೆ ನಾವೊಂದು ಸ್ನೇಹ ಸಮ್ಮೇಳನ ಇಟ್ಕೊಂಡಿದ್ದೇವೆ, ನೀವು ಬರಬೇಕು. ಸರಿ ಅಮ್ಮ, ಬರ್ತೀವಿ. ಅವ್ರು ಏನು ಹೇಳಿದ್ದಾರೆ, ನನ್ನ ಬರುತ್ತೆ ನಿಮ್ಮೆಲ್ಲರನ್ನು ಯಾವಾಗ ಮಾಡಬೇಕು ಅಂತ ಕಾತುವಾಗಿದ್ದೇನೆ ಸರ್ ಅಂತಂದ್ರು. ಎಷ್ಟು ಮುಕ್ತಾಗಿಂದ ಮಾತನಾಡಿದಾಗ ನಾನು ಆ ಸಂತೋಷ ಆಯಿತು. ಪರವಾಗಿಲ್ಲ. ಇನ್ನು ನಮ್ಮ ಶಾಲೆಗೆ ಅಂತೂ ಮೊದಲು ಶಿಶು
500 ಮಕ್ಕಳಿಂದ ಪ್ರಾರಂಭವಾಗಿದೆ. ಮೊದಲನೇ ಶಿಕ್ಷಕರು ಚಂದ್ರಕಲಾದಲ್ಲಿ ಜೊತೆಗೆ ನಾವು ಕೆಲಸ ಮಾಡ್ತಿದ್ದೇವೆ. ಅಲ್ಲಿ ರೆಬ್ಬನ್ಪಲ್ಲಿಯಿಂದ ಒಂದೇ ಬಸ್ ಬರ್ತಿತ್ತು, ಫುಟ್ಬಾಲ್ ಬಸ್. ಅದು ಬೆಳಗ್ಗೆ 6-6:30 ಬರ್ತಿತ್ತು. ಆಮೇಲೆ ಹೋಗುವಾಗೂ ಅದೇ ಬಸ್ಸಿಗೆ ಹೋಗ್ತಿದ್ರು. ಆ ಬಸ್ ಒಂದು ಮಿಸ್ ಆಗಿದ್ದು ಕಾಣಿಸ್ತದ. ರೆಬ್ಬನ್ಪಲ್ಲಿಯಿಂದ ವಿದ್ಯಾರ್ಥಿಗಳು ಇದ್ದಾರೆ, ರೇಣುಕಾ ಅವರನ್ನು ಕರ್ಕೊಂಡು ಚಂದ್ರಕಾಂತ್ ಟೀಚರ್ ತನಕ ರೆಬ್ಬನ್ಪಲ್ಲಿಯಿಂದ ನನಗೆ ಅಂದರೆ ಎಷ್ಟು ಕಿಲೋಮೀಟರ್, 11 ಕಿಲೋಮೀಟರ್ವರೆಗೆ ನಡ್ಕೊಂಡು ನಾವು ಶಾಲೆಗೆ ಹೋಗ್ತಿದ್ವಿ. ಅದೇ ರೀತಿ ಪಕ್ಕದಲ್ಲಿ ಅಮರಾವತಿ ಜಾಗನ್ಪಲ್ಲಿಯಿಂದ ಶರಣಮ್ಮ ಮತ್ತು ಜೊತೆಯಲ್ಲಿದ್ದಂಥ ಫ್ರೆಂಡ್ಸ್ ಅವರು ಸೇರ್ಕೊಂಡು ಬರ್ತಿದ್ರು. ಆಮೇಲೆ ಸುತ್ತಮುತ್ತ ಬಂಡವಾಳ ಹೋಗಿದೆ. ಅಲ್ಲಿಂದ ಸಹಿತ ನರೇಂದ್ರ ರೆಡ್ಡಿ, ಶಿವಕುಮಾರ್ ರೆಡ್ಡಿ, ದೇಸಾಯಿ ರೆಡ್ಡಿ ಮತ್ತು ಸುಮಿತ್ರಾ ಇವರೆಲ್ಲ ಬರ್ತಿದ್ದರು. ಅವಾಗೇನು ಆಟೋ ಬಸ್ ಏನು ಇರ್ತಿರಲಿಲ್ಲ. ಆಮೇಲೆ ಇಲ್ಲೇ ಹೊರಗಡೆ ನಡ್ಕೋತ ಬರ್ತಿದ್ರು. ಆ ರೀತಿ ಉತ್ಸಾಹ ಇತ್ತು. ಇನ್ನು ಶಾಲೆಯಲ್ಲಿ ಏನಾದರೂ ಧ್ವಜಾರೋಹಣ ಮತ್ತು ವಾರ್ಷಿಕೋತ್ಸವ ಇದ್ದಲ್ಲಿ ಶಿವನ್ ಸರ್ ಒಂದು 8 ದಿವಸ ಮೊದಲೇ ಆಚರಿಸ್ತಿದ್ರು. ನೀವು ಬೆಳಗ್ಗೆ ನಾವು ನಿಮ್ಮ ಗ್ರೌಂಡ್ನಲ್ಲಿ ಇರಬೇಕು 6 ಗಂಟೆಗೆ ಅಂತಂದರೆ ಅವರೆಲ್ಲ ಅದಕ್ಕೆ ನಾವು ಮೊದಲೇ ಬರ್ತಿದ್ರು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ. ಸರ್ ನಮ್ಮ ಹತ್ರ ಟೈಮಲ್ಲಿ ನಮಗೆ ಎಪಿಸೋಡ್ ಯಾರಿಲ್ಲ ಅಂದರೆ ನಾವೇನು ಮಾಡ್ತಿದ್ವಿ, ಅಲ್ಲಿ ಪಕ್ಕದಲ್ಲಿ ಯಾರ ಹತ್ರ ಆದರೂ ಅವೆಲ್ಲ ಹೆಚ್ಚಿಗೆ ಕೋಳಿ ಇರ್ತಿತ್ತು. ನಿಮ್ಮ ಪಕ್ಕದ ಮನೆಯಲ್ಲಿ ಕೋಳಿ ಕೂಗಿದ ಮೇಲೆ ಬಂದ್ಬಿಟ್ರಿ ಅಂತ ಆ ರೀತಿ ಅವೆಲ್ಲ ಇದು ಮಾಡ್ತಿದ್ದು. ಈಗ ನಮ್ಮ ಶಾಲೆಗೆ ಮೊದಲು ಸಂಸ್ಥೆ ಶಾಲೆ ಫೀ ಇರ್ತಿತ್ತು. ಫೀಸ್ ತಿಂಗಳಿಗೆ 5 ರೂಪಾಯಿ ಫೀಸ್. ಆಮೇಲೆ ಕೆಲವೊಂದು ಜನ ಅದೇ 5 ರೂಪಾಯಿ ಫೀಸ್ ಕೊಡಲಿಕ್ಕೆ ಒಂದು 6 ತಿಂಗಳು ಒಂದ್ಸಲ ವರ್ಷ ಕೊಡ್ತಾರೆ. ಸರ್ ಕೆಲವು ಸರ್ ಮಾತ್ರ ಫೀಸ್ ಇರೋದು ಜೊನ್ನಲು BM ಚಿತ್ತಪಂಡು ಮಾಡ್ತಿದ್ರು. ಅದೇ ರೀತಿ ತಗೊಳ್ತಾ ಇದ್ವಿ. ಆಮೇಲೆ ಶಿಕ್ಷಕರೆಲ್ಲ ಏನು ಮಾಡ್ತಿದ್ವಿ, ಸ್ವಲ್ಪ ಹಂಚ್ಕೋತಿದ್ವಿ. ಆಯ್ತು ನೀವೊಂದು 4 ಸಲ ಜೋಳ, ನೀವೊಂದು 4 ಸಲ ಜೋಳ, ಈ ರೀತಿ ನಮ್ಮ ಸಂಸ್ಕೃತಿ ವಿದ್ಯಾವನ್ನ ಬೆಳೆದಂಥ ಶಾಲೆ. ಬಂಧುಗಳೇ ಹಾಗೂ ಈ ಒಂದು ನನ್ನ ವಿದ್ಯಾರ್ಥಿ ಮಿತ್ರರೇ ಹಾಗೂ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು, ಈ ಒಂದು ಇವತ್ತಿನ ಒಂದು ದಿನ ಒಂದು ಸಂತೋಷದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಖುಷಿಯೋದಂದರೆ ಒಂದು ಸಣ್ಣ ಒಂದು ಸಂಗತಿ ಅಲ್ಲ. ಯಾಕೆಂದರೆ ಇದ್ರ ಸಲುವಾಗಿ ಬಹಳಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಇದ್ರ ಸಲುವಾಗಿ ಯಾಕಂದರೆ ಎಲ್ಲೆಲ್ಲೋ ಇದ್ದಾರೆ. ಈಗ ಮುಗೇಂದ್ರಪ್ಪ ಸರ್ ಆಗಿರ್ಬೋದು, ನಮ್ಮ ಅಂಗಡಿ ಸರ್ ಆಗಿರ್ಬೋದು, ಸಾಲಿ ಸರ್ ಅವರಾಗಿರ್ಬೋದು. ನಾವಂತೂ ಇಲ್ಲೇ ಸೇಡಂ ತಾಲೂಕದವರು ಇಲ್ಲೇ ನಾವು ಇಲ್ಲಿ ಹಳ್ಳಿ ಇದೆ ಮುತ್ತಲ್ಪಲ್ಲಿಯಿಂದ ನಾವು ಬರ್ತಾ ಇದ್ದೇವೆ. ಆದರೆ ಅವರು ಅಷ್ಟೊಂದು ದೂರದಿಂದ ಎಲ್ಲ ಕರೆಸಿ ಸಂಘಟನೆ ಮಾಡಿದ್ದೇನೆ ಅಂದರೆ ಸಂಘಟಕರಿಗೆ ನಾವು ಮೊದಲು ಕೃತಜ್ಞತೆಗಳನ್ನು ಮತ್ತೆ ನಾನು ಇಲ್ಲಿ ಈ ಶಾಲೆಗೆ ಸರ್ಕಾರಿ ಪ್ರೌಢಶಾಲೆ ಜೂನಿಯರ್ ಕಾಲೇಜ್ ಅಂತ ಇದ್ದು 1986 ಮೊದಲು ಹೇಮರೆಡ್ಡಿ ಸರ್ ಅವರು ಬಂದಿದ್ದರು. ಅವರು ಬಂದಂಥ ಒಂದು 2 ತಿಂಗಳ ನಂತರ 86ರಲ್ಲಿ ನಾನು ಸೇರಿಕೊಂಡೆ. ಆವಾಗ ನಮಗೆ SR ಪಾಟೀಲ್ ಅಂತ ಪ್ರಿನ್ಸಿಪಾಲ್ ಅವರೇ ಜಾಯಿನ್ ಅವರು ನಮಗೆ ಜಾಯಿನ್ ಮಾಡಿಸ್ಕೊಂಡ್ರು. ನಾನು ಇಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸಿದೆ. ಮತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಮಗೆ ಬಹಳಷ್ಟು, ಇಲ್ಲಿ ಊರಿನವರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಬಹಳಷ್ಟು ನಾವು ಹೇಳಿದಂಥ ಎಲ್ಲ ಪಾಠ ಪ್ರವಚನಗಳನ್ನು ಒಳ್ಳೆಯದಾಗಿ ಕೇಳಿಕೊಂಡು ಮತ್ತು ಇವತ್ತಿನ ಒಂದು ಇದರಲ್ಲಿ ನಾವು ನೋಡ್ತೀವಿ. ಈಗ ನಾವು ಬೇರೆ ಬೇರೆ ಕಡೆ ಹೋದಾಗ ಬಸ್ಸಿನಲ್ಲಿ ಆಗಿರ್ಬೋದು, ಎಲ್ಲೇ ಬೇರೆ ಕಡೆ ಹೋದ್ರೆ ಕೇಳ್ತಾ ಇರ್ತೀವಿ. ನಾವಂತ ಅವ್ರಿಗೆ ಗುಣ ಹಿಡಿಯಲ್ಲ, ಅವರೇ ನಮ್ಗೆ ಗುಣ ಹಿಡ್ತೀವಿ. ಸರ್ ನಿಮ್ಮ ಸ್ಟೂಡೆಂಟ್ ಇದ್ದೀವಿ, ನಾವು ಇಲ್ಲಿ ಗೋಳದಲ್ಲಿ ಓದಿದ್ದೀವಿ ಅಂತ ಹೇಳ್ತಾರೆ. ಅದು ನಮಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಈ ರೀತಿಯಾಗಿ ನಾನು ಸುಮಾರು ಏನಂದರೆ ಹೆಚ್ಚಿನ ಒಂದು ಸಮಯ, ಹೆಚ್ಚಿನ ನನ್ನ ಒಂದು ಈ ಒಂದು ನನ್ನ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಕಾಲಾವಕಾಶ, ಹೆಚ್ಚಿನ ಸಮಯ ಅಂದರೆ ಹೆಚ್ಚಿನ ವರ್ಷಗಳು, ನಾನು 17 ವರ್ಷಗಳ ಕಾಲ ನಾನು ಏನಪ್ಪ ಅಂದರೆ ಈ ಒಂದು ಗೋಳದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಹೆಚ್ಚಿನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮಗೆ ಈ ಸಿಗುವುದು ಈ ಮುಧೋಳ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಹುದ್ದೆಗಳಲ್ಲಿ ಇದ್ದಾರೆ. ಈ ಕೂಡ ಈ ಒಂದು ಗೋವಿಂದ ಅನ್ನುವಂಥ ಒಂದು ವಿದ್ಯಾರ್ಥಿ, ಈಗ ಅವಾಗ ಬಹಳಷ್ಟು ಶಿಕ್ಷಕರು ಏನಂದರೆ ಕಡಿಮೆ ಇದ್ದರು. ಅಂಥ ಒಂದು ಸಂದರ್ಭದಲ್ಲಿ ಆತ 94 ಅಂಕಗಳನ್ನು ಗಣಿತದಲ್ಲಿ ಪಡೆದುಕೊಂಡಿದ್ದ. ಈಗ ಇಸ್ರೋದಲ್ಲಿ, ಹೈದರಾಬಾದಲ್ಲಿ ಇಸ್ರೋದಲ್ಲಿ ಇದ್ದಾನೆ. ಪ್ರತಿ ವರ್ಷ ನೀವು ಮಾತಾಡಿಸ್ತಾ ಇರ್ತಾನೆ. ಭಾಳ ಸಂತೋಷ ಅನಿಸ್ತದೆ. ಒಬ್ಬ ವಿಜ್ಞಾನಿಯಾಗಿ ಆತನು ಏನಪ್ಪ ಅಂದರೆ ಕಾರ್ಯನಿರ್ವಹಿಸ್ತಾ ಇದ್ದಾನೆ.
ರೀತಿಯಾಗಿ ನಮ್ಮ ಒಂದು ಅನೇಕ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಒಳ್ಳೆಯ ಒಂದು ಹುದ್ದೆಗಳಲ್ಲಿ ಏನಪ್ಪ ಅಂದರೆ ಈ ಮುಧೋಳ್ನಲ್ಲಿ ಓದಿದಂಥ ವಿದ್ಯಾರ್ಥಿಗಳೇ ಏನಪ್ಪ ಅಂದರೆ ಹೆಚ್ಚಿನ ವಿದ್ಯಾರ್ಥಿಗಳು ನನಗೆ ಕಂಡು ಬರ್ತಾ ಇದೆ. ಯಾಕಂದರೆ ನಾನು ಇಲ್ಲಿಂದ ವರ್ಗವಾಗಿ ಅನಿವಾರ್ಯವಾಗಿ ಏನಪ್ಪ ಸೇಡಂ ಸಮೀಪ ಹೋಗಬೇಕಂದ್ರೆ ಅನಿವಾರ್ಯವಾಗಿ ವರ್ಗಾವಣೆ ಮಾಡಿಕೊಂಡು ಬಟಗೀರಕ್ಕೆ ಹೋದಾಗ ಆ ಬಟಗೀರದಲ್ಲಿ ಏನಪ್ಪ ಅಂದರೆ ಈಗ ಎಲ್ಲ ಕಾಂಪೌಂಡ್ ವಾಲ್ ಆಗಿ ಒಳ್ಳೆಯ ಶಾಲೆಯಾಗಿದೆ ಅದು ಕೂಡ. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿನಿಯರು ಸೇರಿದಂತೆ ಗುರು ಶಿಷ್ಯರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.